ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಮುಂದೆ ಬರ್ತಕ್ಕಂತಹ CTET ಎಕ್ಸಾಮ್ಗೆ ಬಹಳನೇ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೇಳಿದ್ದಾರೆ. ಆಲ್ ಚಿಲ್ಡ್ರನ್ ಆರ್ ಮೋಟಿವೇಟೆಡ್ ಬೈ ಆಕ್ಟಿವಿಟೀಸ್ ದಟ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಎಲ್ಲ ಮಕ್ಕಳು ಯಾವ ರೀತಿಯ ಚಟುವಟಿಕೆಗಳಿಂದ ಪ್ರೇರಿತರಾಗಿರ್ತಾರೆ ಅಥವಾ ಪ್ರೇರಿತರಾಗ್ತಾರೆ, ಮೋಟಿವೇಟ್ ಆಗ್ತಾರೆ ಅಂತ. ಆಪ್ಷನ್ 1 ಪ್ಲ್ಯಾನ್ಡ್ ಬೈ ಅಡಲ್ಟ್, ದೊಡ್ಡವರಿಂದ ಯೋಜಿಸಿದಂತಹ ಒಂದು ಆಕ್ಟಿವಿಟಿ ಆಗಿರ್ಬೋದು. ಆಪ್ಷನ್ B ಪ್ಲ್ಯಾನ್ಡ್ ಬೈ ಚಿಲ್ಡ್ರನ್, ಮಕ್ಕಳು ಯೋಜಿಸಿರುವಂಥದ್ದು. ಆಪ್ಷನ್ C ಮೀನಿಂಗ್ಫುಲ್ ಟು ದೆಮ್, ಅವರಿಗೆ ಅರ್ಥಪೂರ್ಣವಾದಂತಹ ಒಂದು ಆಕ್ಟಿವಿಟಿ. ಆಪ್ಷನ್ D ಮೀನಿಂಗ್ಫುಲ್ ಟು ಟೀಚರ್ಸ್, ಶಿಕ್ಷಕರಿಗೆ ಅರ್ಥಪೂರ್ಣವಾದಂತಹ ಒಂದು ಆಕ್ಟಿವಿಟಿ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ C ನೋಡಿ, ಇಲ್ಲಿ ಮೀನಿಂಗ್ಫುಲ್ ಟು ದೆಮ್, ಅವರಿಗೆ ಅರ್ಥಪೂರ್ಣವಾದಂತಹ ಒಂದು ಆಕ್ಟಿವಿಟಿ ಅಂತ. ಸೊ ಮಕ್ಕಳಿಗೆ ಅವರ ಒಂದು ಜೀವನಕ್ಕೆ ಅಥವಾ ಅವರಿಗೆ ಸಂಬಂಧಿಸಿದಂತಹ ಅವರಿಗೆ ಅರ್ಥ ಆಗ್ತಕ್ಕಂತಹ ಒಂದು ಆಕ್ಟಿವಿಟೀಸ್ಗಳೇನಿದಾವಲ್ಲ, ಅದು ಅವರಿಗೆ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡುತ್ತೆ ಅಂತದ್ದು. ಸೊ ಹಾಗಾಗಿ ಆಪ್ಷನ್ C ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಅಟ್ ಪ್ರೈಮರಿ ಲೆವೆಲ್ ದ ಇನ್ಸ್ಟ್ರಕ್ಷನ್ಸ್ ಫಾರ್ ಅ ಲ್ಯಾಂಗ್ವೇಜ್ ಗೇಮ್ ಆರ್ ಅನ್ ಆಕ್ಟಿವಿಟಿ ಶುಡ್ ಬಿ ಗಿವನ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಭಾಷಾ ಆಟದ ಸೂಚನೆಗಳು ಯಾವ ಭಾಷೆಯಲ್ಲಿ ಕೊಡಬೇಕಾಗುತ್ತೆ ಅಂತ. ಅಂದರೆ ಪ್ರೈಮರಿ ಲೆವೆಲಲ್ಲಿ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಅಥವಾ ಮಾಹಿತಿಗಳನ್ನು ಕೊಡಬೇಕಾದ್ರೆ ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗತ್ತೆ ಅನ್ನೋದು. ಆಪ್ಷನ್ 1 ನೋಡಿ, ಇಲ್ಲಿ ಈ ರೀತಿ ಇದೆ. ಚೈಲ್ಡ್ಸ್ ಹೋಮ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್, ಅಂದರೆ ಮಕ್ಕಳು ಮನೇಲಿ ಮಾತಾಡುವಂಥ ಭಾಷೆ ಅಥವಾ ಅವರ ಒಂದು ಮಾತೃಭಾಷೆ ಏನಿದೆ ಅದರಲ್ಲಿ. ಆಪ್ಷನ್ B ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ನಲ್ಲಿ ಕೊಡಬೇಕಂತ. ಸೊ ಆಪ್ಷನ್ C ಇದೆ ಸ್ಕೂಲ್ ಲ್ಯಾಂಗ್ವೇಜ್ ಆರ್ ಸ್ಟೇಟ್ ಲ್ಯಾಂಗ್ವೇಜ್, ಶಾಲೆಯಲ್ಲಿ ಮಾತಾಡ್ತಕ್ಕಂತಹ ಒಂದು ಭಾಷೆ ಅಥವಾ ಇಡೀ ರಾಜ್ಯದಲ್ಲಿ ನಾವು ಯಾವ ಭಾಷೆಯನ್ನು ಬಳಸ್ತೀವಿ ಆ ಭಾಷೆ ಅಂತ. ಸೊ ಆಪ್ಷನ್ 4 ದ ಟೀಚರ್ಸ್ ಲ್ಯಾಂಗ್ವೇಜ್ ಆರ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ. ಅಂದರೆ ಶಿಕ್ಷಕರ ಭಾಷೆ ಅಥವಾ ನಾವು ಇನ್ಸ್ಟ್ರಕ್ಷನ್ಸ್ನ ಯಾವ ಮೀಡಿಯಮಲ್ಲಿ ಕೊಡ್ತೀವಿ ಆ ಒಂದು ಭಾಷೆಯನ್ನು ಬಳಸಬೇಕಂತ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು, ಆಬ್ವಿಯಸ್ಲಿ ಆಪ್ಷನ್ 1 ಚೈಲ್ಡ್ಸ್ ಹೋಮ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮಕ್ಕಳು ತಾಯಿ ಭಾಷೆನಲ್ಲಿ ಅಥವಾ ಮನೆಯಲ್ಲಿ ಮಾತಾಡೋ ಭಾಷೆನಲ್ಲಿ, ಮಾತೃಭಾಷೆನಲ್ಲಿ, ಮದರ್ ಟಂಗ್ನಲ್ಲಿ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ, ಸೊ ಮದರ್ ಟಂಗಲ್ಲಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಇನ್ಸ್ಟ್ರಕ್ಷನ್ಸ್ನ ಕೊಟ್ಟರೆ, ಮಾಹಿತಿಗಳನ್ನು ಕೊಟ್ಟರೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಫಸ್ಟ್ ಮದರ್ ಟಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಕ್ವೆಶ್ಚನ್ ನೋಡಿ, ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಅಂದರೆ ಇದರಲ್ಲಿ ಯಾವುದು ರಾಂಗ್ ಆಗಿರೋವಂಥದ್ದು ಅಂತ. ರೈಮ್ಸ್, ಸಾಂಗ್ಸ್ ಆ್ಯಂಡ್ ಚಾಂಟ್ಸ್ ಆರ್ ದ ವೇಸ್ ಆಫ್ ಚಿಲ್ಡ್ರನ್ ಟು ಡ್ಯಾಶ್ ಅಂತ. ಅಂದರೆ ರೈಮ್ಸ್, ಹಾಡುಗಳು, ಚಾಂಟ್ಸ್, ಸೊ ಇದೆಲ್ಲ ಮಕ್ಕಳಿಗೆ ಸಹಾಯ ಮಾಡೋದಿಲ್ಲ ಅನ್ನೋದ್ರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಹೇಳಬೇಕಾಗತ್ತೆ. ಸೊ ಆಪ್ಷನ್ 1 ನೋಡಿ, ಇಲ್ಲಿ ಇಂಟರ್ನಲೈಸ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತ ಇದೆ, ಪದಗಳ ಮತ್ತು ವಾಕ್ಯ ರಚನೆ ಕಲಿಯೋದಕ್ಕೆ ಅಂತ. ಸೊ ಆಪ್ಷನ್ 2 ಪ್ರಾಕ್ಟೀಸ್ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಯ ಒಂದು ಅಭ್ಯಾಸಕ್ಕೆ. ಆಪ್ಷನ್ 3 ಲರ್ನ್ ಗ್ರಾಮರ್ ಥ್ರೂ ದ ಟೆಕ್ಸ್ಟ್, ವ್ಯಾಕರಣವನ್ನು ಪಠ್ಯದ ಮುಖಾಂತರ ಕಲಿಯೋದಕ್ಕೆ. ಆಪ್ಷನ್ 3 ಆಪ್ಷನ್ 4 ಎಕ್ಸ್ಟೆಂಡ್ ವೊಕ್ಯಾಬುಲರಿ, ಶಬ್ದಕೋಶ ವಿಸ್ತರಣೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ C ನೋಡಿ, ಇಲ್ಲಿ ಲರ್ನ್ ಗ್ರಾಮರ್ ಥ್ರೂ ದ ಟೆಕ್ಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ರೈಮ್ಸ್ ಮತ್ತು ಹಾಡುಗಳು ವ್ಯಾಕರಣ ಕಲಿಸೋದಕ್ಕಿಂತ ಭಾಷೆಯ ಒಂದು ಅನುಭವ ನೀಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ವ್ಯಾಕರಣವನ್ನು ಪಠ್ಯದ ಮೂಲಕ ಕಲಿಯೋದಕ್ಕೆ ಅನ್ನೋದು ಸರಿಯಾದಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಟೀಚರ್ ಅಸೆಸ್ ಚಿಲ್ಡ್ರನ್ ಡ್ಯಾಶ್ ಅಂತಂದರೆ ಶಿಕ್ಷಕರು ಮಕ್ಕಳನ್ನ ಮೌಲ್ಯಮಾಪನ ಮಾಡೋದು ಯಾಕೆ, ಏನಕ್ಕೋಸ್ಕರ ನಾವು ಅವ್ರನ್ನ ಅಸೆಸ್ಮೆಂಟ್ ಮಾಡ್ತೀವಿ ಅನ್ನೋದು. ಆಪ್ಷನ್ ನೋಡಿ, ಇಲ್ಲಿ ಟು ಫೈಂಡ್ ಔಟ್ ಆಸ್ ಟು ಹೂ ದ ಬೆಸ್ಟ್ ಲ್ಯಾಂಗ್ವೇಜ್ ಯೂಸರ್ ಇನ್ ದ ಕ್ಲಾಸ್ ಈಸ್ ಅಂತ. ಅಂದರೆ ಅತ್ಯುತ್ತಮ ವಿದ್ಯಾರ್ಥಿಯನ್ನು ಹುಡುಕೋದಕ್ಕೋಸ್ಕರ. ಆಪ್ಷನ್ 2 ಅಥವಾ ಆಪ್ಷನ್ B ಟು ಫೈಂಡ್ ದ ಲರ್ನಿಂಗ್ ಗ್ಯಾಪ್ಸ್ ಆಫ್ ಚಿಲ್ಡ್ರನ್, ಅಂದರೆ ಕಲಿಕೆಯ ಒಂದು ಕೊರತೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಆಪ್ಷನ್ 3 ಟು ಪ್ಲಾನ್ ಫರ್ದರ್ ಟು ಹೆಲ್ಪ್ ಚಿಲ್ಡ್ರನ್ ಮೂವ್ ಫಾರ್ವರ್ಡ್ ಇನ್ ದೇರ್ ಲರ್ನಿಂಗ್, ಮುಂದಿನ ಬೋಧನೆಯನ್ನು ಯೋಜಿಸೋದಕ್ಕೋಸ್ಕರ. ಆ್ಯಂಡ್ 4ನೇ ಒಂದು ಆಪ್ಷನ್ ನೋಡಿ, ಟು ಕಂಪೇರ್ ಅ ಚೈಲ್ಡ್ ಟು ಹಿಸ್ ಆರ್ ಹರ್ ಕ್ಲಾಸ್ಮೇಟ್ಸ್, ಮಕ್ಕಳನ್ನು ಅವರ ತರಗತಿಯ ಕ್ಲಾಸ್ಮೇಟ್ಸ್ ಜೊತೆಗೆ ಕಂಪೇರ್ ಮಾಡೋದಕ್ಕೆ, ಹೋಲಿಸೋದಕ್ಕೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ C ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಟು ಪ್ಲಾನ್ ಫರ್ದರ್
ಟು ಹೆಲ್ಪ್ ಚಿಲ್ಡ್ರನ್ ಟು ಮೂವ್ ಫಾರ್ವರ್ಡ್ ಇನ್ ದೇರ್ ಲರ್ನಿಂಗ್ ಅಂತ. ಸೊ ಮೌಲ್ಯಮಾಪನದಿಂದ ಮಕ್ಕಳಿಗೆ ಬೇಕಾದಂತಹ ಒಂದು ಸಹಾಯವನ್ನು ಅಥವಾ ಅವ್ರಿಗೆ ಏನು ಕಲಿಯೋದಕ್ಕೆ ಬೇಕಾಗುತ್ತೆ ಅದನ್ನೆಲ್ಲ ಐಡೆಂಟಿಫೈ ಮಾಡಬಹುದು ಅನ್ನೋದು. ಸೊ ಹಾಗಾಗಿ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದಿನ ಒಂದು ತರಗತಿಗೆ ಅವ್ರನ್ನ ಕಳ್ಸೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ನಾವು ಮುಂದಿನ ತರಗತಿಗೆ ಕಳ್ಸೋದಕ್ಕೋಸ್ಕರ ಅಥವಾ ಮುಂದಿನ ಒಂದು ಪ್ಲಾನ್ ಅನ್ನು ಯೋಜಿಸೋದಕ್ಕೋಸ್ಕರ, ಬೋಧನೆಯನ್ನು ಯೋಜಿಸೋದಕ್ಕೋಸ್ಕರ ಮೌಲ್ಯಮಾಪನವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಬಿಲಿಂಗ್ವಲ್ ಚಿಲ್ಡ್ರನ್ ಆಫನ್ ಯೂಸ್ ವರ್ಡ್ಸ್ ಫ್ರಮ್ ಒನ್ ಲ್ಯಾಂಗ್ವೇಜ್ ವೈಲ್ ಸ್ಪೀಕಿಂಗ್ ದ ಅದರ್, ದಿಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ದ್ವಿಭಾಷಾ ಮಕ್ಕಳು, ಬಿಲಿಂಗ್ವಲ್ ಚಿಲ್ಡ್ರನ್ ಅಂದರೆ ಎರಡು ಭಾಷೆಯನ್ನು ಮಾತಾಡ್ತಕ್ಕಂಥ ಮಕ್ಕಳು ಒಂದು ಭಾಷೆಯ ಪದವನ್ನು ಇನ್ನೊಂದು ಭಾಷೆಯಲ್ಲಿ ಬಳಸೋದು, ಅದಕ್ಕೆ ಏನಂತ ಹೇಳ್ತಾರೆ ಅಂತ. ಸೊ ಆಪ್ಷನ್ ನೋಡಿ, ಕೋಡ್ ಸ್ವಿಚಿಂಗ್, ಆಪ್ಷನ್ ಬಿ ಕೋಡ್ ಮಿಕ್ಸಿಂಗ್, ಆಪ್ಷನ್ ಸಿ ಮಲ್ಟಿ ಲಿಂಗ್ವಲಿಸಮ್, ಆಪ್ಷನ್ 4 ಕಾಂಪಿಟೆನ್ಸ್ ಲೆವೆಲ್ ಅಂತಂದರೆ ಸಾಮರ್ಥ್ಯ ಮಟ್ಟ ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಅಂತ ಬಂದಾಗ ಕೋಡ್ ಸ್ವಿಚಿಂಗ್, ಒಂದು ಭಾಷೆಯ ಪದವನ್ನು ಇನ್ನೊಂದು ಭಾಷೆಯಲ್ಲಿ ಬಳಸೋದಕ್ಕೆ ನಾವು ಕೋಡ್ ಸ್ವಿಚಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿಲ್ಡ್ರನ್ ಬಿಗಿನ್ ದೇರ್ ಜರ್ನಿ ಟುವರ್ಡ್ಸ್ ರೈಟಿಂಗ್ ಬೈ ಮೇಕಿಂಗ್ ಮಾರ್ಕ್ಸ್, ದೀಸ್ ಮಾರ್ಕ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಬರವಣಿಗೆ ಆರಂಭಿಸುವಾಗ ಮಕ್ಕಳು ಮಾಡ್ತಕ್ಕಂತಹ ಒಂದು ಗುರುತುಗಳು ಏನು ಅಂತ. ಸೊ ಆಪ್ಷನ್ 1 ಡ್ರಾಯಿಂಗ್, ಚಿತ್ರ, ಆಪ್ಷನ್ ಬಿ ಸ್ಕ್ರಿಬ್ಲಿಂಗ್, ಆಪ್ಷನ್ ಸಿ ರೈಟಿಂಗ್, ಆಪ್ಷನ್ ಡಿ ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್, ಅವರೇ ಒಂದು ಇನ್ವೆಂಟ್ ಮಾಡಿರ್ತಕ್ಕಂತಹ ಕೆಲವೊಂದು ಸ್ಪೆಲ್ಲಿಂಗ್ಸ್, ಇನ್ವೆಂಟೆಡ್ ಸ್ಪೆಲ್ಲಿಂಗ್ಸ್. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಸ್ಕ್ರಿಬ್ಲಿಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಮಕ್ಕಳು ಮೊದಲು ಅರ್ಥ ಇಲ್ಲದೆ ಇರುವಂತಹ ಕೆಲವೊಂದು ಸಿಂಬಲ್ಸ್ಗಳನ್ನಾಗಿರಬಹುದು, ಚಿಹ್ನೆಗಳನ್ನಾಗಿರಬಹುದು ಬರಿತಾ ಹೋಗ್ತಾರೆ. ಸೊ ಹಾಗಾಗಿ ಬರವಣಿಗೆ ಆರಂಭ ಮಾಡುವಾಗ ಮಕ್ಕಳು ಮಾಡ್ತಕ್ಕಂತಹ ಒಂದು ಗುರುತುಗಳನ್ನು ಅಥವಾ ಚಿತ್ರಗಳನ್ನು ಏನು ಬಿಡಿಸ್ತಾರೆ ಅದನ್ನು ನಾವು ಸ್ಕ್ರಿಬ್ಲಿಂಗ್ ಅಂತ ಹೇಳಿ ಕರಿತೀವಿ ಅನ್ನೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕಿಲ್ಸ್ ವಿಲ್ ಹೆಲ್ಪ್ ಚಿಲ್ಡ್ರನ್ ಟು ಡೆವಲಪ್ ದೇರ್ ಹ್ಯಾಂಡ್ ರೈಟಿಂಗ್ ಲೇಟರ್ ಆನ್ ಅಂತ ಕೇಳಿದ್ದಾರೆ. ಅಂದರೆ ಯಾವ ಒಂದು ಆಕ್ಟಿವಿಟಿ ಅಥವಾ ಯಾವ ಚಟುವಟಿಕೆ ಮಕ್ಕಳ ಒಂದು ಕೈ ಬರಹಕ್ಕೆ ಸಹಾಯ ಮಾಡುತ್ತೆ ಅಂತ ಕೇಳಿರೋವಂಥದ್ದು. ಸೊ ಆಪ್ಷನ್ ನೋಡಿಲಿ, ಸ್ಪ್ರೆಡ್ಡಿಂಗ್ ಕ್ಲೋತ್ಸ್ ಇನ್ ಅನ್ ಅಲ್ಮೆರಾ ಅಂದರೆ ಬಟ್ಟೆಗಳನ್ನು ಇಡೋದು, ಆಪ್ಷನ್ ಬಿ ಸ್ಪಿಲ್ಲಿಂಗ್ ಅಪ್ ಸಮಥಿಂಗ್ ಅಂದರೆ ಏನಾದ್ರೂ ಚೆಲ್ಬಿಡೋದು ಅಥವಾ ಸುರಿಯೋದು ಅಂತ, ಆಪ್ಷನ್ ಸಿ ಪಿಕ್ಕಿಂಗ್ ಅಪ್ ಸ್ಟಿಕ್ಸ್ ಕಡ್ಡಿಗಳನ್ನು ಎತ್ತೋದು, ಆಪ್ಷನ್ 4 ಥ್ರೆಡ್ಡಿಂಗ್ ಬೀಡ್ಸ್ ಆನ್ ಟು ಲೇಸಸ್ ಅಂತಂದರೆ ಹಾರದಲ್ಲಿ ಮುತ್ತುಗಳು ಏನು ಮಣಿಗಳ ಥರ ಬರುತ್ತಲ್ಲ ಅದನ್ನು ಹಾಕೋದು ಅಂತ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಡಿ ಥ್ರೆಡ್ಡಿಂಗ್ ಬೀಡ್ಸ್ ಆನ್ ಟು ಲೇಸಸ್ ಅಂತ, ಹಾರದಲ್ಲಿ ಮುತ್ತುಗಳನ್ನು ಪೋಣಿಸೋದು. ಸೊ ಇದೇನಾಗುತ್ತೆ ಅಂದರೆ ಬೆರಳಿನ ಒಂದು ನಿಯಂತ್ರಣವನ್ನು ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಅಭಿವೃದ್ಧಿ ಪಡಿಸ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ಇಲಿಸ್ಟ್ರೇಷನ್ಸ್ ಇನ್ ಅ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಅಂತ ಕೇಳಿದ್ದಾರೆ. ಭಾಷಾ ಪಠ್ಯಪುಸ್ತಕದ ಚಿತ್ರಗಳ ಪ್ರಮುಖ ಪಾತ್ರ ಏನು ಅಂತ. ಆಪ್ಷನ್ಸ್ ನೋಡಿ, ಇಲಿಸ್ಟ್ರೇಷನ್ಸ್ ಹೆಲ್ಪ್ ಟು ಪ್ರೆಸೆಂಟ್ ಲ್ಯಾಂಗ್ವೇಜ್ ಇನ್ ಫೆಮಿಲಿಯರ್ ಆ್ಯಂಡ್ ಮೆಮೊರೇಬಲ್ ಕಾಂಟೆಕ್ಸ್ಟ್, ಪರಿಚಿತ ಪರಿಸರದಲ್ಲಿ ಭಾಷೆಯನ್ನು ತೋರಿಸೋದು ಅಂತ. ಸೊ ಆಪ್ಷನ್ 2 ಇಲಿಸ್ಟ್ರೇಷನ್ಸ್ ಹೆಲ್ಪ್ ಟು ಮ್ಯಾಚ್ ವಾಟ್ ಲರ್ನರ್ಸ್ ಫೀಲ್ ಆ್ಯಂಡ್ ಹಿಯರ್ ವಾಟ್ ಟು ದೇ ಸಿ ಅರೌಂಡ್, ಕೇಳಿದ್ದನ್ನು ಕಂಡಿರೋದನ್ನು ಮ್ಯಾಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು. ಆಪ್ಷನ್ 3 ಡೆವಲಪ್ ದ ವಿಜುವಲ್ ಲಿಟರೇಸಿ ಆಫ್ ದ ಚಿಲ್ಡ್ರನ್, ದೃಶ್ಯ ಸಾಕ್ಷರತೆಯನ್ನು ಹೆಚ್ಚು ಮಾಡೋದಕ್ಕೆ ಅಂತ. ಆ್ಯಂಡ್ 4ನೇದು ಅಪ್ರಿಷಿಯೇಟ್ ದ ಆರ್ಟ್ ಆ್ಯಂಡ್ ಆಸ್ಥೆಟಿಕ್ ಸೆನ್ಸ್ ಆಫ್ ದ ಇಲಿಸ್ಟ್ರೇಟರ್ ಆ್ಯಂಡ್ ಟೀಚರ್ ಅಂತ ಇದೆ, ಕಲಾವಿದನ ಕಲೆಯನ್ನು ಮೆಚ್ಚೋದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ, ಇಲ್ಲಿ ಇಲಿಸ್ಟ್ರೇಷನ್ ಹೆಲ್ಪ್ಸ್ ಟು ಪ್ರೆಸೆಂಟ್ ಲ್ಯಾಂಗ್ವೇಜ್ ಇನ್ ಫೆಮಿಲಿಯರ್ ಆ್ಯಂಡ್ ಮೆಮೊರೇಬಲ್ ಕಾಂಟೆಕ್ಸ್ಟ್, ಚಿತ್ರಗಳು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಅನ್ನೋದನ್ನ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಸ್ಟೋರೀಸ್ ಎನ್ಕರೇಜ್ ಚಿಲ್ಡ್ರನ್ ಟು ಎಂಜಾಯ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಫಾಸ್ಟರ್ ದೇರ್ ಅಂತ ಕೇಳಿದ್ದಾರೆ. ಅಂದರೆ ಕಥೆಗಳು ಮಕ್ಕಳಲ್ಲಿ ಏನನ್ನು ಬೆಳೆಸುತ್ತೆ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ, ಅಪ್ರಿಸಿಯೇಷನ್ ಆಫ್ ಲಿಟರೇಚರ್, ಸಾಹಿತ್ಯವನ್ನು ಅಪ್ರಿಷಿಯೇಟ್ ಮಾಡೋದ್ರ ಬಗ್ಗೆ. ಆಪ್ಷನ್ 2 ಫಾರ್ಮ್ಸ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ಒಂದು ರೂಪಗಳ ಬಗ್ಗೆ. ಆಪ್ಷನ್ ಸಿ ಲೈಫ್ ಸ್ಕಿಲ್, ಜೀವನದ ಒಂದು ಕೌಶಲ್ಯಗಳ ಬಗ್ಗೆ. ಆಪ್ಷನ್ ಡಿ ಕೈನೆಸ್ಥೆಟಿಕ್ ಸ್ಕಿಲ್ಸ್ ಅಂದರೆ ಚಲನಾತ್ಮಕ ಕೌಶಲ್ಯದ ಬಗ್ಗೆ ಅಂತ. ಸೊ ಇಲ್ಲಿ ಆಪ್ಷನ್ ಏನ ನಾವು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು, ಅಪ್ರಿಸಿಯೇಷನ್ ಆಫ್ ಲಿಟರೇಚರ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕಥೆಗಳು ಓದುವಂತಹ ಒಂದು ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸಾಹಿತ್ಯದ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ,
who said that children are biological programmed for language and that language develops in the child in just the same way as other biological functions develop ಅಂತ. ಅಂದರೆ ಭಾಷೆ ಮಕ್ಕಳಲ್ಲಿ ಸಹಜವಾಗಿ ಬೆಳೆಯುತ್ತೆ ಅಂತ ಯಾರು ಹೇಳಿದ್ರು, ಆ ಸ್ಟೇಟ್ಮೆಂಟನ್ನು ಯಾರು ಕೊಟ್ಟಿರೋದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ ಇಲ್ಲಿ ಸ್ಕಿನ್ನರ್, ಆಪ್ಷನ್ ಬಿ ನೋಮ್ ಚೋಮ್ಸ್ಕಿ, ಆಪ್ಷನ್ ಸಿ ಲೇವ್ ವೈಗೋಟ್ಸ್ಕಿ, ಆಪ್ಷನ್ ಡಿ ಜೀನ್ ಪಿಯಾಜೆಟ್ ಅಂತ ಇದೆ. ಸೊ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ನೋಮ್ ಚೋಮ್ಸ್ಕಿ ಅವರು ಭಾಷೆ ಒಂದು ಸಹಜವಾಗಿರ್ತಕ್ಕಂತಹ ಒಂದು ಮಾನಸಿಕ ಸಾಮರ್ಥ್ಯ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ನೋಮ್ ಚೋಮ್ಸ್ಕಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಟೀಚಿಂಗ್ ಗ್ರಾಮರ್ ಎಫೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಏನು ಅಂದರೆ ಈ ಪ್ರಶ್ನೆಯ ಒಂದು ಅರ್ಥ ಏನಪ್ಪ ಅಂದರೆ ಪರಿಣಾಮಕಾರಿಯಾಗಿ ವ್ಯಾಕರಣ ಕಲಿಸುವ ಬಗ್ಗೆ ತಪ್ಪಾಗಿರ್ತಕ್ಕಂತಹ ಒಂದು ಹೇಳಿಕೆಯನ್ನು ನಾವು ಹೇಳಬೇಕು, ಸ್ಟೇಟ್ಮೆಂಟು. ಸೊ ಆಪ್ಷನ್ 1 ಪ್ರೆಸೆಂಟ್ ದ ಫಾರ್ಮ್ ಇನ್ ಜೆನ್ಯೂನ್ ಕಮ್ಯುನಿಕೇಷನ್, ನಿಜವಾದ ಒಂದು ನೈಜ ಸಂವಹನದಲ್ಲಿ ರೂಪವನ್ನು ಪರಿಚಯಿಸುವುದು ಅಂತ, ನೈಜ ಕಮ್ಯುನಿಕೇಷನ್, ನೈಜ ಸಂವಹನ ಅಂತ. ಸೊ ಆಪ್ಷನ್ 2 ಎಲಿಸಿಟ್ ರಿಲೆವೆಂಟ್ ರೂಲ್ಸ್ ಆಫ್ ಗ್ರಾಮರ್ ಇನ್ ಕಾಂಟೆಕ್ಸ್ಟ್, ಸಂದರ್ಭದ ಮುಖಾಂತರ ನಿಯಮಗಳನ್ನು ಹೊರತೆಗೆಯೋದು ಅಂತ. ಆಪ್ಷನ್ 3 ಪ್ರೊವೈಡ್ ಅ ಫಾರ್ಮ್ ಇನ್ ಪ್ರಾಕ್ಟೀಸ್ ಇನ್ ರಿಯಲ್ ಲೈಫ್ ಲೈಕ್ ಕಮ್ಯುನಿಕೇಷನ್, ನಿಜ ಜೀವನದ ಸಂವಹನದಲ್ಲಿ ಅಭ್ಯಾಸ ಮಾಡುವುದು. ಆಪ್ಷನ್ 4 ಲರ್ನ್ ಗ್ರಾಮರ್ ಬೈ ಮೆಮೊರೈಸಿಂಗ್ ಇಟ್ಸ್ ರೂಲ್ಸ್ ಆ್ಯಂಡ್ ಥ್ರೂ ಡ್ರಿಲ್ಸ್ ಅಂತ, ನಿಯಮಗಳನ್ನು ಕಂಠಪಾಠ ಮಾಡಿ ಡ್ರಿಲ್ಗಳ ಮುಖಾಂತರ ಕಲಿಯೋದು ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತಂದರೆ ಆಪ್ಷನ್ ಡಿ ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇವಾಗಿನ ಒಂದು ಭಾಷಾ ಬೋಧನೆಯಲ್ಲಿ ಸಂದರ್ಭಾಧಾರಿತ ಕಲಿಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೇವಲ ಏನು ಕಂಠಪಾಠ ಮಾಡಿಸೋದು ತುಂಬ ಎಫೆಕ್ಟಿವ್ ಅಂತ ಅನ್ಸಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಶುಡ್ ಬಿ ಮಾಸ್ಟರ್ಡ್ ಟು ಅಕ್ವೈರ್ ಲಿಟರಸಿ, ಸಾಕ್ಷರತೆ, ಲಿಟರಸಿ ಅಂದರೆ ಸಾಕ್ಷರತೆ ಪಡೆಯೋದಕ್ಕೆ ಯಾವುದು ಅಗತ್ಯ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಫೋನೋಲಾಜಿಕಲ್ ಅವೇರ್ನೆಸ್ ಆ್ಯಂಡ್ ಫ್ಲೂಯೆನ್ಸಿ, ಧ್ವನಿಜ್ಞಾನ ಮತ್ತು ಪ್ರವಾಹತೆ ಅಂತ. ಆಪ್ಷನ್ 2 ಸೈಟ್ ವೊಕ್ಯಾಬುಲರಿ ಆ್ಯಂಡ್ ಪ್ಯಾಟ್ರನ್ ರೆಕಗ್ನಿಷನ್ ಅಂತ, ದೃಶ್ಯ ಪದ ಸಂಪತ್ತು ಮತ್ತು ಮಾದರಿ ಗುರುತಿಸುವಿಕೆ. ಆಪ್ಷನ್ 3 ಕೋಡಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ಕೋಡಿಂಗ್ ಮತ್ತು ಭಾಷಾ ಅರ್ಥಗ್ರಹಣ. ಆಪ್ಷನ್ 4 ಅಕ್ಯುರಸಿ ಆ್ಯಂಡ್ ಫೋನೋಲಾಜಿಕಲ್ ಕಾಂಪ್ರಹೆನ್ಷನ್, ಶುದ್ಧತೆ ಮತ್ತು ಧ್ವನಿಜ್ಞಾನ ಅಂತ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ, ಡಿಕೋಡಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಂತ. ಸೊ ಮಕ್ಕಳು ಕೆಲವೊಂದು ಪದಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಡಿಕೋಡಿಂಗ್ ಮತ್ತು ಅರ್ಥಗ್ರಹಣ ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಯೂಸ್ ಆಫ್ ಟೆಕ್ನಾಲಜಿ ಟು ಎನ್ಹ್ಯಾನ್ಸ್ ಲ್ಯಾಂಗ್ವೇಜ್ ಲರ್ನಿಂಗ್ ಪ್ರೋಸೆಸ್ ಇಸ್ ಕಾಲ್ಡ್ ಡ್ಯಾಶ್ ಇನ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಅಂದರೆ ಭಾಷಾ ಕಲಿಕೆಯನ್ನು ಉತ್ತಮಗೊಳಿಸೋದಕ್ಕೆ ತಂತ್ರಜ್ಞಾನ ಬಳಕೆ ಅಂತಂದರೆ ಏನು ತಂತ್ರಜ್ಞಾನ ಬಳಕೆ ಅಂತ ಅಂದರೆ ಟೆಕ್ನಾಲಜಿ ಯೂಸ್ ಅಂದರೆ ಏನು ಅಂತ. ಸೊ ಆಪ್ಷನ್ ನೋಡಿ ಇಲ್ಲಿ, ಆಪ್ಷನ್ 1 IT, ಆಪ್ಷನ್ ಬಿ ICT, ಆಪ್ಷನ್ ಸಿ ಇನ್ಫಾರ್ಮೇಟಿವ್ ಟೆಕ್ನಾಲಜಿ, ಆಪ್ಷನ್ ಡಿ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ICT ಅನ್ನೋದು ಆನ್ಸರ್ ಆಗುತ್ತೆ. ICT ಅಂತಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ. ಸೊ ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆಗೆ ನಾವು ಇದನ್ನೇ ಬಳಸ್ತೀವಿ, ICT ಅನ್ನು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅ ಸ್ಕೋರಿಂಗ್ ಗೈಡ್ ಯೂಸ್ಡ್ ಟು ಅಸೆಸ್ ದ ಸ್ಟೂಡೆಂಟ್ಸ್ ಲರ್ನಿಂಗ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಯನ್ನು ಅಳೆಯೋದಕ್ಕೆ ಬಳಸ್ತಕ್ಕಂತಹ ಒಂದು ಅಂಕಪಟ್ಟಿ ಯಾವುದು, ಏನು ಅಂತ. ಆಪ್ಷನ್ಸ್ ನೋಡಿಲಿ, ರೂಬ್ರಿಕ್ಸ್, ಆಪ್ಷನ್ ಬಿ ಚೆಕ್ ಲಿಸ್ಟ್, ಆಪ್ಷನ್ ಸಿ ಇನ್ವೆಂಟರೀಸ್, ಆಪ್ಷನ್ ಡಿ ರೇಟಿಂಗ್ ಸ್ಕೇಲ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ರೂಬ್ರಿಕ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ರೂಬ್ರಿಕ್ಸ್ನಲ್ಲಿ ಮೌಲ್ಯಮಾಪನದ ಮಾನದಂಡಗಳು ಸ್ಪಷ್ಟವಾಗಿರುತ್ತೆ. ಸೊ ಹಾಗಾಗಿ ನಾವು ಮೆಜರ್ ಮಾಡೋದಕ್ಕೆ ರೂಬ್ರಿಕ್ಸ್ನ ಬಳಸೋವಂಥದ್ದು. ಸೊ ಮುಂದಿನ ಒಂದು ಪ್ರಶ್ನೆ, ಕೊನೆಯ ಪ್ರಶ್ನೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಲೇಸ್ ಮೋರ್ ಸ್ಟ್ರೆಸ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ವ್ಯಾಕರಣ ಅನುವಾದ ವಿಧಾನ ಯಾವ ವಿಷಯಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ನೋಡಿ, ಅಕ್ಯುರೇಸಿ ಅಂದರೆ ಶುದ್ಧತೆ, ಆಪ್ಷನ್ ಬಿ ಫ್ಲೂಯೆನ್ಸಿ, ಆಪ್ಷನ್ ಸಿ ಅಪ್ರೋಪ್ರಿಯೇಟ್ನೆಸ್ ಸೂಕ್ತತೆ, ಆಪ್ಷನ್ ಡಿ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ. ಸೊ ಸರಿಯಾದಂತಹ ಒಂದು ಆನ್ಸರ್ ಏನು, ಆಪ್ಷನ್ ಎ ಅಕ್ಯುರೇಸಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಬಂದಾಗ ಸರಿಯಾದಂತಹ ಒಂದು ವ್ಯಾಕರಣ ಮತ್ತು ಅನುವಾದ ಇಂಪಾರ್ಟೆಂಟ್ ಆಗಿರುತ್ತೆ, ಏನು ಮಾತಾಡ್ತಕ್ಕಂತಹ ಒಂದು ಫ್ಲೂಯೆನ್ಸಿಗಿಂತ. ಹಾಗಾಗಿ ಆಪ್ಷನ್ ಎ ಅಕ್ಯುರೇಸಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.